ರಕ್ಷಿಸೋದಕ್ಕೋಸ್ಕರ ಈ ಕಲಿಯುಗದ ಯುದ್ಧ ಬಿಸಿ ರಕ್ತಕ್ಕೋಸ್ಕರ. ರಾಕ್ಷಸ 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 people call him Rakshasa. He's a Klasu, he's a Masu, he's like a boss, no other choice. He's a Klasu, he's a Masu, he's like a boss, no other choice. ಸಣ್ಣ ಕಿಚ್ಚು, ವಿಶಾಲವಾದ ಇದರ ಮೂಲವು ಕೂಡ ಒಂದು ಸಣ್ಣ ಬೀಜ. ಅದರಂತೆ ನನ್ನ ದೇಹದಲ್ಲಿ ಉರಿಯುತ್ತಿರುವ ಸೇಡಿನ ಜ್ವಾಲೆ ಅದರ ವಿಷ ಬೀಜ. ಹೌದು, ಅದು ಮೊದಲು ಉರಿದುಕೊಂಡಿದ್ದು ನನ್ನಪ್ಪನ ಚಿತ್ತದಲ್ಲಿ. ಆದರೆ ಅವನು ನೆತ್ತಿದ್ದು ನನ್ನ ನೆತ್ತಿ. ಅವನಿಗಾದ ಅವಮಾನದ ಸೇಡಿಗಾಗಿ ನನ್ನ ಮಗನೇ ಒಂದೊಂದು ದಿನ ಈ ಬೆಟ್ಟದ ಕೆರೆಯ ಪಟ್ಟು ಅಧಿಶನಾಗಬೇಕು. ದಕ್ಷಿ ಎಂಬ ಕಿರೀಟ ಹೊತ್ತು ಅರಿಬೇಕು. ನನ್ನಪ್ಪನ ಅವಮಾನದ ಸೇಡು ಈ ಬೆಟ್ಟದ ಕೆರೆಯಲ್ಲಿ ಉರಿತಾ ಇರಬೇಕಂತ ಉದ್ದೇಶದಿಂದಲೇ ನನ್ನ ಉಸಿರಿಗೆ ಅವನಿಟ್ಟ ನಕಾರಾತ್ಮಕ ಹೆಸರೇ ಅಪ್ಪನ ದೇಶದ ಉತ್ತರಾಧಿಕಾರಿಗೆ ಹುಟ್ಟಿದ ಹಿರಿಯ ಮಗ ದಾನ ದಂಡ ಭೇದ ಎಂಬ ಚತುರೋಪಾಯದ ಕಷ್ಟ ಚತುರ್ಮುಖ. ಆದರೆ ನನ್ನ ಬುದ್ಧಿಶಕ್ತಿಗೆ ಪರೀಕ್ಷೆ ಒಡ್ಡುವ ಕಾಲ ರಾಜಾರಾಮ್. ಇಂದಿನಿಂದ ಮುಂದೆಂದು ನೀನು ಉತ್ಸವದ ತೇರನ್ನ ಎಳೆಯದಂತೆ ತಡೆಯುವುದೇ ನನ್ನ ಗುರಿ. ನನ್ನ ಜೀವನ ಕೊನೆಯವರೆಗೂ ನಿನ್ನ ಬೋಳಿನಲ್ಲಿ ಕಣ್ಣ ಹೊಗೆಯಾಗಿ ಬಾಳನ್ನ ಸರ್ವನಾಶ ಮಾಡೋದೇ ನನ್ನ ಉದ್ದೇಶ. ಯೋಜಿತ ಸಿದ್ಧತೆಯೂ ನಡೆದಿದೆ. ಒಂದೊಂದು ದಿನದಲ್ಲಿ ನಿನ್ನ ಸರ್ವನಾಶ ಮಾಡದೆ ಹೋದ್ರೆ ಈ ಬೆಟ್ಟದ ಕೆರೆಯ ಹಿಂದಿನ ಧರ್ಮದರ್ಶಿ ಕಲಿಗೌಡನ ಮಗ ಕಲಿಗೌಡನೇ ನಾನಲ್ಲ. ರಾಜಾರಾಮ್, ಇಂದಿನ ಸಭೆಯಲ್ಲಿ ನೀನು ಗೆಲುವಿನ ನಗು ಬೀರಿರವು. ಮುಂದೊಂದು ದಿನ ಮಗುವಿನಂತೆ ಹತ್ತು ಹತ್ತು ಹೊರಗೆ ಸಾಯ್ಬೇಕು. ನಾನು ಬಲಿಗೌಡನ ಮಗ, ಕಲಿಗೌಡನೇ ಅಲ್ಲ. ಇನ್ನು ಮುಂದೆ ತೋರಿಸುವೆ ಇಲ್ಲಿ ಕಲಿಗೌಡನ ಏನಣ್ಣ ನೀನು ಇಂಥ ಅಮಾಸೆ ಕತ್ತಲಲ್ಲಿ ಎಲ್ಲಿಗೆ ಹೋಗಿದೆ ಅಣ್ಣ? ಅದ್ರಲ್ಲೂ ಈ ಕಾಡಿನ ಕಡೆಯಿಂದ ಕೊಯ್ಯಲ್ಲಿ ಹಿಡ್ಕೊಂಡ್ ಬಂದವನೆ ಎಡೆ ಬಿಚ್ಚಿದ ಕಾಳಿಂಗ ತರ ಬಿಸಿ ಉಸಿರು ಬಿಡ್ತಾ ಇದೆಯಲ್ಲ ಅಣ್ಣ. ನಂಗೂ ಒಂದು ಮಾತು ಹೇಳಿದೆ, ಎಲ್ಲೋಗಿದೆ ಅಣ್ಣ? ಊರೆಲ್ಲ ಮಲಗಿ ನಿದ್ರೆ ತಡ ರಾತ್ರಿ ಸಮಯ. ಈ ಸಮಯದಲ್ಲೇ ಏನು ಒಂದು ಕೆಲಸ ಮಾಡ್ಕೊಂಡು ಬರ್ಬೇಕಂತ ಒಂದು ಜಾಗಕ್ಕೆ ಹೋಗಿದ್ದೆ. ಅಂದ್ರೆ
ಅದೇ ಅದೇ ಕಾಡಿನ ಮಧ್ಯದಲ್ಲಿರುವ ಆ ಕಾಲಕಂಟಕನ ಬಳಿ. ಏನಂತಿದೆ ಅಣ್ಣ? ಅದೇ 10 ವರ್ಷದಿಂದ ಊರಲ್ಲಿ ದುಷ್ಟ ಮಂತ್ರಿಕ ಅನ್ನೋ ಕಾರಣಕ್ಕೆ ಊರಿಂದನೇ ಬಹಿಷ್ಕಾರ ಆಗಿದ್ರಲ್ಲ ಆ ಕಾಲಗಂಟಕನ ಬಲ ಅಣ್ಣ ಬಲ. ಬುದ್ಧಿವಂತಿಕೆ ಇನ್ನೊಂದು ಹೆಸರೇ ನಮ್ಮಣ್ಣ ಕಲೆ. ಅಣ್ಣ ಆ ಕಾಲಕಂಟಕ ಮಾಂತ್ರಿಕನಿಗೆ ಆ ರಾಜಾರಾಮನ ಹೆಸರಲ್ಲಿ ನಿನ್ನನ್ನ ಊರಿಂದ ಜನರಿಂದ ಬಹಿಷ್ಕಾರ ಹಾಕಿಸಿ ಊರ್ ಜನರಿಂದ ಹೂವಿನ ಹಾರವನ್ನು ಹಾಸ್ಕೊಂಡವನಿಗೆ ಏನ್ ಬಹುಮಾನ ಕೊಡ್ತೀಯ ಅಂತ ಕೇಳಬೇಕಿತ್ತು ಅಣ್ಣ. ಕೇಳಿ ಬಂದೆ. ಇವತ್ತು ಅಮಾವಾಸ್ಯೆ ಅಲ್ವಾ? ಈ ಕತ್ತಲೆ ಹರಿದು ಬೆಳಕು ಬರುವುದರೊಳಗೆ ನಾವು ಆ ಜಾಗದಲ್ಲಿ ಇರಬೇಕು. ಅದಕ್ಕೆ ಈಗ ವಿಚಾರ ಮಾಡುವ ಸಮಯವಲ್ಲ. ನೇರವಾಗಿ ಆ ಕಾಲಕಂಟಕ ಮಾಂತ್ರಿಕನ ಬಳಿ ಹೋಗೋಣ.